ನೋಡಿ, AICC ಯೂತ್ ಕಾಂಗ್ರೆಸ್ ನಮ್ಮ ಹುಡುಗನಿಗೆ ಇವತ್ತು ಅರೆಸ್ಟ್ ಮಾಡಿ ಅವರಿಗೆ ಜುಡಿಷಿಯಲ್ ಕಸ್ಟಡಿಯಲ್ಲಿ ಪೊಲೀಸ್ ಕಸ್ಟಡಿಗಳಲ್ಲಿ ಕಳಿಸ್ತಾ ಇದ್ದಾರೆ. ಇದನ್ನು ನಾನು ಕಂಡೆಮ್ ಮಾಡ್ತೇನೆ. ಮತ್ತು ಇಂತಹ ಯಾವಾಗಲೂ ಕೂಡ ಯಾರು ನಾನು ಕಂಡೆಮ್ ಮಾಡ್ತೇನೆ. ಇಂಥ ಪ್ರೊಟೆಸ್ಟ್ಗಳಲ್ಲಿ ಯಾವಾಗಲೂ ಕೂಡ ಒಂದು ಸೂಚನೆ ತೆಗೆದುಕೊಂಡು ಅದನ್ನು ಇದು ಪ್ರೊಟೆಸ್ಟನ್ನು ಒಂದು ದೇಶದ ಹಿತಕ್ಕಾಗಿ ಅಂತವ್ರು ಮಾಡಿದ್ದಾರೆ. ಅದಕ್ಕಾಗಿ ನಾವು ಇದ್ರ ಬಗ್ಗೆ ಅಷ್ಟು ಸೀರಿಯಸ್ ಅಂದರೆ ಗಂಭೀರವಾಗಿ ತೆಗೆದುಕೊಳ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಒಂದು ವಾತಾವರಣವನ್ನು ಯಾವಾಗಲೂ ಇರ್ತದೆ. ಇಲ್ಲಿ ಅವ್ರು ಪ್ರೊಟೆಸ್ಟ್ ಮಾಡಿದ್ದು ಎದರಿಗೋಸ್ಕರ ಮಾಡಿದ್ದಾರೆ? ಅವ್ರು ಪ್ರೊಟೆಸ್ಟ್ ಮಾಡಿದ್ದು ಈ ದೇಶದಲ್ಲಿರ್ತಕ್ಕಂಥ ಅನ್ಎಂಪ್ಲಾಯ್ಡ್ ಬಗ್ಗೆ, ಈ ದೇಶದಲ್ಲಿರ್ತಕ್ಕಂಥ ರೈತರ ಮೇಲೆ ಆಗತಕ್ಕಂಥ ಅನ್ಯಾಯ ಮತ್ತು ಟ್ರಂಪ್ ಜೊತೆಯಲ್ಲಿ ಇವರು ಹೊಂದಾಣಿಕೆ ಮಾಡಿಕೊಂಡು ರೈತರ ಮೇಲೆ ಒಂದು ದೊಡ್ಡ ಭಾರವನ್ನು ಬೀಳ್ತಾ ಇದೆ. ಅವರಿಗೆ ಸಂಪೂರ್ಣವಾಗಿ ರೈತರಿಗೆ ನಾಶ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಪ್ರೊಟೆಸ್ಟನ್ನು ಅವರು ಮಾಡಿದ್ದಾರೆ. ಅದಕ್ಕೆ ಇವರು ಅವರಿಗೆ ಜುಡಿಷಿಯಲ್ ಕಸ್ಟಡಿಗಳಿಗೆ ಕಳಿಸೋದು, ಬೇಲ್ ತೆಗೆದುಕೊಂಡು ಬೇಲ್ನೂ ಎಲ್ಲ ನಿರಾಕರಿಸ್ತಕ್ಕಂಥದ್ದು, ಇದು ಎಲ್ಲ ಮಾಡ್ತಾ ಇದ್ದಾರೆ. ಇದು ರಿಯಲಿ ನಾನು ಪ್ರಜಾಪ್ರಭುತ್ವದಲ್ಲಿ ಇಂಥದ್ದು ಆಗಬಾರ್ದು. ಮತ್ತು ಪ್ರೊಟೆಸ್ಟ್ ಯಾರೇ ಮಾಡಿದ್ರೂ ಕೂಡ ನ್ಯಾಯವಾಗಿರ್ತಕ್ಕಂಥ ಪ್ರೊಟೆಸ್ಟ್ ಅದು. ಏನು ಬೇರೆಯವರಿಗೇನು ತೊಂದರೆ ಏನಾಗಿಲ್ಲ. ಇಂಟರ್ನ್ಯಾಷನಲ್ ಈವೆಂಟ್ನಲ್ಲಿ ಮಾಡಿದ್ದಾರೆ, ದೇಶದ ಮರ್ಯಾದೆ ಹೋಯ್ತು. ಮತ್ತು ನೀವು ಕಾಮನ್ವೆಲ್ತ್ ಗೇಮ್ನಲ್ಲಿ ಎಲ್ಲ BJPದವ್ರು ಮಾಡಿದಿರಲ್ಲ, ಆವಾಗ ಇನ್ಕ್ಲೂಡಿಂಗ್ ಸೀನಿಯರ್ ಲೀಡರ್ಸ್ ಲೈಕ್ ನಮ್ಮ ಗಡ್ಕರಿ ಅಂತವರು. ಇಲ್ಲಿ ಯೂತ್ ಕಾಂಗ್ರೆಸ್ದವರು ಅವರು ಒಂದು ಗಮನ ಸೆಳೀಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಇದನ್ನು ಮಾಡಿದ್ದಕ್ಕೆ ಒಂದು ದೊಡ್ಡ ಅಪಪ್ರಚಾರ ಮಾಡ್ತಕ್ಕಂಥದ್ದು. ಮೋದಿಯವರು ಸ್ವತಃ ಇಂಥ ಮಾತಾಡ್ತಕ್ಕಂಥದ್ದು, ಕಂಡೆಮ್ ಮಾಡ್ತಕ್ಕಂಥದ್ದು, ಅದನ್ನು ನಾನು ಖಂಡಿಸ್ತೇನೆ. ಮೋದಿಯವರು ಡರ್ಪುಕ್ಕಿದ್ದಾರೆ. ಯಾಕಂದರೆ ಮೋದಿಯವರು ಸರೆಂಡರ್ ಆಗಿದ್ದಾರೆ. ನರೇಂದ್ರ ಮೋದಿ ಸರೆಂಡರ್ ಮೋದಿ. ದೇಶದ ಬಗ್ಗೆ ಯೋಚನೆ ಮಾಡದೆ ಟ್ರಂಪ್ ಮುಂದೆ ಅವನು ಹೇಳಿದ್ದೆ ಕೇಳ್ತಕ್ಕಂಥದ್ದು, ರಷ್ಯಾನಿಂದ ಎಣ್ಣೆ ತೆಗೆದುಕೊಳ್ಬೇಡಿ ಬಂದ್ ಮಾಡೋದು, ಮತ್ತು ನಮ್ಮ ದೇಶದಲ್ಲಿ ಏನು ರೈತರ ಉತ್ಪಾದನೆಗಳವ ಅದರ ಮೇಲೆ ಒಂದು ದೊಡ್ಡ ಪರಿಣಾಮ ಬೀಳ್ತದೆ. ಅದಕ್ಕೆ ವಿದ್ಯಾರ್ಥಿಗಳು ಮತ್ತು ಯೂತ್ ಕಾಂಗ್ರೆಸ್ದವರು ಮಾಡಿದ್ದಾರೆ. ಅಂಥದ್ದನ್ನು ನಾನು ಅಂಥವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಖಂಡಿಸ್ತೀನಿ. ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಮತ್ತು ಬೇಡಿಕೆ ಕೇಳ್ತಾರೆ ಸರ್. ದಲಿತ ಸಿಎಂ ಕೂಗು ಸರ್. ಭೇಟಿ ಮಾಡಿದ್ರು ಸರ್. ಸರಿ ಸಾಕು ಸರಿ. ಇಂಗ್ಲಿಷ್ನವ್ರಿಗೆ ಮನೆ ಒಳಗೆ ಕರೆದು ಮಾತಾಡಿಸ್ತಾರೆ, ಈ ಕನ್ನಡದವ್ರಿಗಾದ್ರೂ ರೋಡಲ್ಲಿ ಎಳೆದಾಡ್ತಾರೆ.